ಮೆಡಿಕಲಲ್ಲಿ ಯಾವುದೇ ಹೊಸ ಐಟಮ್ಸ್ ತೊಗೊಂಬಂದರೆ ಆ್ಯಡ್ ಮಾಡೋದು ಯಾವ ಥರ ಅಂತ ಹೇಳ್ತೀನಿ. ಫಸ್ಟು ಲಾಗಿನ್ ಆಗಬೇಕು. ಲಾಗಿನ್ ಆಗಿದ ತಕ್ಷಣ ಇದು ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಇದು ಲೈನ್ಸ್ ಕಾಣಿಸಿದೆಯಲ್ಲ, ಅಲ್ಲಿ ಹೋದರೆ ಪರ್ಚೇಸ್ ಅಂತ ಇರುತ್ತೆ. ಪರ್ಚೇಸಲ್ಲಿ ಮತ್ತೆ ಮೆಡಿಕಲ್ ಅಂತ ತೊಗೊಬೇಕು. ಮೆಡಿಕಲ್ಗೆ ಹೋಗಬೇಕು. ಮೆಡಿಕಲ್ಗೆ ಹೋದರೆ ಈ ಪೇಜ್ ಓಪನ್ ಆಗುತ್ತೆ. ಮತ್ತು ಅದರಲ್ಲಿ ಇಲ್ಲಿ ಐಟಮ್ ಆ್ಯಡ್ ಮಾಡ್ಬೋದು. ಹೊಸ ಐಟಮ್ ನೇಮ್ ಏನಿದ್ರು ಇಲ್ಲಿ ಐಟಮ್ ನೇಮ್ ಹಾಕಬೇಕು. ನೆಕ್ಸ್ಟ್ ಇಲ್ಲಿ ಐಟಮ್ ಕೋಡ್ ಹಾಕಬೇಕು, ಐಟಮ್ ಕೋಡ್ ನಂಬರ್ ಹಾಕಬೇಕು. ನೆಕ್ಸ್ಟು ಅದರಲ್ಲಿ ಏನು ಕಂಟೆಂಟ್ ಇದೆ, ಜನ್ರಿಕ್ ನೇಮ್ ಅಂತ ಇರುತ್ತೆ ಇಲ್ಲಿ, ಆ ಜನ್ರಿಕ್ ನೇಮ ಆ್ಯಡ್ ಮಾಡಬೇಕು. ಆಲೇ ಜನ್ರಿಕ್ ನೇಮ್ ಇಲ್ಲೊಂದು ಕೆಲವೊಂದು ಆ್ಯಡ್ ಆಗಿರುತ್ತೆ. ಅದರಲ್ಲೇ ಯಾವುದಾದ್ರೂ ಅದೇ ಜನ್ರಿಕೆ ಇದ್ದರೆ, ಅದೇ ಕಂಟೆಂಟ್ ಆಗಿದ್ದರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು. ಇಲ್ಲಿ ಅದು ಇಂಜೆಕ್ಷನೋ ಬೆಲ್ಟೋ ಏನು ಅಂತ ಹೇಳಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಮೇಜರ್ ಗ್ರೂಪಲ್ಲಿ. ಮತ್ತು ಮೈನರ್ ಗ್ರೂಪಲ್ಲಿ ಹೋದರೆ ಇಲ್ಲಿ ನಾವು ಯಾವುದು ಸೆಲೆಕ್ಟ್ ಮಾಡ್ಕೊಂಡಿರ್ತೀವೋ ಅದು ಇಲ್ಲೂ ಬರುತ್ತೆ. ಅದನ್ನು ಮತ್ತೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ಐಟಮ್ ಟೈಪ್ಗೆ ಹೋಗಬೇಕು. ಇಲ್ಲಿ ಮೆಡಿಕಲ್ಸ್ ಐಟಮ್ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ನೆಕ್ಸ್ಟ್ ಮ್ಯಾನುಫ್ಯಾಕ್ಚರು ಇಲ್ಲಿ ಎಲ್ಲ ಆ್ಯಡ್ ಆಗಿದೆ, ಕೆಲವೊಂದು ಇಲ್ಲಿ ಆ್ಯಡ್ ಆಗಿಲ್ಲ. ಹೊಸ್ದಾಗಿ ಏನಾದರೂ ಮ್ಯಾನುಫ್ಯಾಕ್ಚರ್ ಬಂದರೆ ಅದನ್ನು ಆ್ಯಡ್ ಮಾಡ್ಕೊಬೇಕು. ಅದನ್ನು ಆ್ಯಡ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ಆಮೇಲೆ ಮ್ಯಾನುಫ್ಯಾಕ್ಚರ್ ಆ್ಯಡ್ ಆದಮೇಲೆ ನೆಕ್ಸ್ಟು ಯೂನಿಟ್ ಲೆವೆಲ್ಸ್ಗೆ ಹೋಗಬೇಕು. ಇವಾಗ ಯೂನಿಟ್ ಲೆವೆಲ್ಸಲ್ಲಿ ಟ್ಯಾಬ್ಲೆಟ್ಸ್ ಆದರೆ 2 ಕೊಟ್ಕೊಬೇಕು. ಯಾಕಂದರೆ ನಾವು ಅದನ್ನು 1, 2 ಈ ಥರ ಕೊಡ್ತೀವಲ್ಲ, ಹಂಗಾಗಿ 2 ಕೊಟ್ಕೊಬೇಕು. 2 ಕೊಟ್ಕೊಂಡು ಇಲ್ಲಿ ಮತ್ತೆ ಪ್ಯಾಕ್ ಅಂತನ ಏನಾದ್ರು ಸೆಲೆಕ್ಟ್ ಮಾಡ್ಕೊಬೇಕು. ಆಮೇಲೆ ನೆಕ್ಸ್ಟು ಲೆವೆಲ್ 2 ಯೂನಿಟ್ಸ್ಗೆ ಹೋಗಬೇಕು. ಅಲ್ಲಿ ಒಂದು ಸ್ಟ್ರಿಪ್ ಟ್ಯಾಬ್ಲೆಟಲ್ಲಿ ಎಷ್ಟು ಟ್ಯಾಬ್ಲೆಟ್ಸ್ ಬರುತ್ತೆ ಅಂತ ಆ್ಯಡ್ ಮಾಡಿಬಿಟ್ಟು ಇಲ್ಲಿ ಪ್ಯಾಕ್ ಅಂತ ಸೆಲೆಕ್ಟ್ ಮಾಡಿದ್ರೆ ಮತ್ತೆ ಇಲ್ಲಿ ಬೇರೆ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಪ್ಯಾಕ್ ಅಂತಲೇ ಸೆಲೆಕ್ಟ್ ಮಾಡಿದ್ರೆ ತೊಗೊಳ್ಳಲ್ಲ, ಪೀಸಸ್ಸೋ ಸ್ಟ್ರಿಪ್ಸೋ ಸೆಲೆಕ್ಟ್ ಮಾಡಬೇಕು. ಇಷ್ಟಾದಮೇಲೆ ನೆಕ್ಸ್ಟ್ ಕೆಳಗಡೆ ಹೋದರೆ HSN ಕೋಡ್ ಅಂತ ಬರುತ್ತೆ. HSN ಕೋಡ್ ಸೆಲೆಕ್ಟ್ ಮಾಡ್ಕೊಬೇಕು. HSN ಕೋಡ್ ಇಲ್ಲಿಲ್ಲ ಅಂದರೆ ಹೊಸದಾಗಿ ಕ್ರಿಯೇಟ್ ಮಾಡೋದು ಕೂಡ ಹೇಳ್ಕೊಡ್ತೀನಿ, ಅದು ಯಾವ ರೀತಿ ಅಂತ ಹೇಳಿ. HSN ಕೋಡ್ ಕ್ರಿಯೇಟ್ ಮಾಡಿದ ತಕ್ಷಣ ಆಟೋಮೆಟಿಕ್ GST ಸ್ಲ್ಯಾಬ್ ತೊಗೊಳುತ್ತೆ. ಸ್ಲ್ಯಾಬ್ ತೊಗೊಂಡ್ಮೇಲೆ ಸೇವ್ ಮಾಡಬೇಕು. ಸೇವ್ ಆದಮೇಲೆ ನೆಕ್ಸ್ಟು ಸಪ್ಲೈಯರ್ ಅಂತ ಇದೆಯಲ್ಲ, ಇಲ್ಲಿ ಸಪ್ಲೈಯರ್ ಅಂತ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಸಪ್ಲೈಯರ್ ಅಂತ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಸಪ್ಲೈಯರ್ಸ್ ಇರುತ್ತಲ್ಲ, ಅದು ಈ ಐಟಮು ಯಾವ ಸಪ್ಲೈಯರಲ್ಲಿ ಇರುತ್ತೆ ಅಂತ ತೋರಿಸುತ್ತೆ. ಅದು ನಾವು ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಅಪ್ಡೇಟ್ ಮಾಡಬೇಕು. ಇದು ಯೂನಿಟ್ ಲೆವೆಲ್ ಹೇಳಿದ್ನಲ್ಲ, ಇಲ್ಲಿ ಇವಾಗ ಶಿರಪ್ಸು, ಫ್ಲೂಯಿಡ್ಸು ಈ ಥರ ಆದರೆ ಒಂದಂತಲೇ ಸೆಲೆಕ್ಟ್ ಮಾಡ್ಕೊಬೇಕು. ಆವಾಗ ಯೂನಿಟ್ ಲೆವೆಲ್ 2 ಸೆಲೆಕ್ಟ್ ಮಾಡೋ ಅವಶ್ಯಕತೆ ಇರೋಲ್ಲ. ಟ್ಯಾಬ್ಲೆಟ್ಸ್ ಆದರೆ ಕಟ್ ಶೀಟ್ ಕೊಡೋದ್ರಿಂದ ಒಂದು ಶೀಟಲ್ಲಿ ಒಂದೊಂದ್ರಲ್ಲಿ 10 ಇರುತ್ತೆ, ಒಂದರಲ್ಲಿ 15 ಇರುತ್ತೆ. ಅದು ಪರ್ ಟ್ಯಾಬ್ಲೆಟ್ ಎಷ್ಟು ಬೀಳುತ್ತೆ ಅಂತ ನೋಡಬೇಕಲ್ಲ, ಹಂಗಾಗಿ 2 ಟ್ಯಾಬ್ಲೆಟ್ಸ್ ಸೆಲೆಕ್ಟ್ ಮಾಡಿಕೊಂಡ್ರೆ ಸಾಫ್ಟ್ವೇರಲ್ಲಿ ಆಟೋಮೆಟಿಕ್ ಒಂದು ಟ್ಯಾಬ್ಲೆಟ್ಗೆ ಎಷ್ಟು ಅಮೌಂಟ್ ಬೀಳುತ್ತೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಆಗುತ್ತೆ. ಇದು ಐಟಮ್ನ ಆ್ಯಡ್ ಮಾಡೋದು. ನೆಕ್ಸ್ಟು ಇಲ್ಲಿ ಮಾಸ್ಟರ್ಸ್ಗೆ ಹೋದರೆ ನೆಕ್ಸ್ಟು ಇವಾಗ ಮ್ಯಾನುಫ್ಯಾಕ್ಚರ್ ಹೆಂಗೆ ಆ್ಯಡ್ ಮಾಡೋದು ಅಂತ ಹೇಳ್ತೀನಿ. ಇವಾಗ ಕೆಲವೊಂದು ಆ್ಯಡ್ ಮಾಡಿದ್ದೀವಿ ಆಲ್ರೆಡಿ. ಇವಾಗ ಹೊಸ್ದಾಗಿ ಏನಾದರೂ ಮ್ಯಾನುಫ್ಯಾಕ್ಚರ್ ಬಂದರೆ ಆ್ಯಡ್ ಮಾಡೋದು ಅಂದರೆ ಇದೇ ಮಾಮೂಲಿ ಪರ್ಚೇಸ್ಗೆ ಹೋಗಿ ಮೆಡಿಕಲ್ಗೆ ಹೋಗಿ ಈ ಪೇಜ್ ಓಪನ್ ಆಗುತ್ತೆ. ಆವಾಗ ಇಲ್ಲಿ ಮಾಸ್ಟರ್ಸ್ ಅಂತ ಇರುತ್ತೆ. ಇಲ್ಲಿ ಮಾಸ್ಟರ್ಸ್ಗೆ ಹೋಗ್ಬಿಟ್ರೆ ಇಲ್ಲಿ ಫಸ್ಟ್ಗೇನೆ ಮೈನ್ ಮಾಸ್ಟರ್ ಫಾರ್ ಐಟಮ್ ಕ್ರಿಯೇಷನ್ ಅಂತ ಇದೆ. ಇದರಲ್ಲಿ ಮ್ಯಾನುಫ್ಯಾಕ್ಚರ್ ಅಂತ ಇರುತ್ತೆ. ಇಲ್ಲಿ ಮ್ಯಾನುಫ್ಯಾಕ್ಚರ್ ಅಂತ ಕ್ಲಿಕ್ ಕೊಡಬೇಕು. ಆವಾಗ ಈ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನ್ಯೂ ಅಂತ ಇದೆ, ನ್ಯೂ ಸೆಲೆಕ್ಟ್ ಮಾಡ್ಕೊಬೇಕು. ನ್ಯೂ ಸೆಲೆಕ್ಟ್ ಮಾಡಿಕೊಂಡ್ರೆ ಈ ಪೇಜ್ ಓಪನ್ ಆಗುತ್ತೆ. ಫಸ್ಟು ಇಲ್ಲಿ ಮ್ಯಾನುಫ್ಯಾಕ್ಚರ್ ನೇಮ್ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಯಾವ ಕಾಂಟ್ಯಾಕ್ಟ್ ಪರ್ಸನ್ ಆ್ಯಡ್ ಮಾಡಬೇಕು. ನೆಕ್ಸ್ಟು ಕಾಂಟ್ಯಾಕ್ಟ್ ನಂಬರ್ ಆ್ಯಡ್ ಮಾಡಬೇಕು. ನೆಕ್ಸ್ಟು ಇಲ್ಲಿ ಡಿಪಾರ್ಟ್ಮೆಂಟ್ ಬಂದು ಇಲ್ಲಿ ಮೆಡಿಕಲ್ ಅಂತಲೇ ಸೆಲೆಕ್ಟ್ ಮಾಡಬೇಕು. ಮೆಡಿಕಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನೆಕ್ಸ್ಟು ಇಲ್ಲಿ ಸ್ಟೇಟ್ ಕೇಳುತ್ತೆ, ಸ್ಟೇಟ್ ಹಾಕಬೇಕು. ಇನ್ನು ಮೊಬೈಲ್ ನಂಬರು ಅದೆಲ್ಲ ನೋ ಮ್ಯಾಂಡೇಟರಿ ಬೇಕು ಅಂದರೆ ಹಾಕೊಬೋದು, ಇಲ್ಲಾಂದ್ರೆ ಇಲ್ಲ. ನೆಕ್ಸ್ಟು ಆ ಮ್ಯಾನುಫ್ಯಾಕ್ಚರ್ ಕಂಪ್ನಿ ಯಾವ ಸಪ್ಲೈಯರಲ್ಲಿ ಇರುತ್ತೆ ಅಂತ ಇಲ್ಲಿ ಇರುತ್ತೆ, ಸಪ್ಲೈಯರ್ಸ್ ನೇಮ್ ಎಲ್ಲ ಯಾವ ಸಪ್ಲೈಯರಲ್ಲಿ ಇರುತ್ತೋ ಆ ಸಪ್ಲೈಯರ್ ಕ್ಲಿಕ್ ಕೊಟ್ಕೊಂಡು ಸೇವ್ ಮಾಡ್ಕೊಬೇಕು. ಇಷ್ಟು ಮಾಡಿದ್ರೆ ಮ್ಯಾನುಫ್ಯಾಕ್ಚರ್ ಆ್ಯಡ್ ಆಗುತ್ತೆ. ನೆಕ್ಸ್ಟು HSN ಕೋಡ್ ಕ್ರಿಯೇಟ್ ಮಾಡಬೇಕು ಅಂದರೆ ಇದೇ ಮಾಸ್ಟರ್ಸ್ಗೆ ಹೋಗಬೇಕು. ಮಾಸ್ಟರ್ಸ್ಗೆ ಹೋಗಿ ಮತ್ತೆ HSN ಕೋಡ್ ಇರುತ್ತೆ, ಇಲ್ಲಿ HSN ಕೋಡ್ ತೊಗೊಬೇಕು. HSN ಕೋಡ್ ತೊಗೊಂಡ್ರೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೂಡ ಕೆಲವು HSN ಕೋಡ್ಗಳು ಆಲೇ ಕ್ರಿಯೇಟ್ ಆಗಿದೆ. ಹೊಸ HSN ಕ್ರಿಯೇಟ್ ಆಗಬೇಕು ಅಂದರೆ ಇಲ್ಲಿ HSN ಕೋಡ್ ಹಾಕಬೇಕು. ಆಮೇಲೆ ಇಲ್ಲಿ GST ಸ್ಲ್ಯಾಬ್ ಹತ್ರ ಹೋಗಬೇಕು. GST ಸ್ಲ್ಯಾಬಲ್ಲಿ 5% 12% ಏನು GST ಇದೆ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಆಟೋಮೆಟಿಕ್ CGST ಆ್ಯಂಡ್ SGST ಕ್ಯಾಲ್ಕುಲೇಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ HSN ಆರ್ SCSC ಟೈಪ್ ಅಂತ ಇದೆ. ಇಲ್ಲಿ ರೆಗ್ಯುಲರ್ ಅಂತ ಇರುತ್ತೆ, ರೆಗ್ಯುಲರ್ನೇ ಸೆಲೆಕ್ಟ್ ಮಾಡ್ಕೊಬೇಕು. ರೆಗ್ಯುಲರ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಬರೋದು HSN ಕೋಡು. ಇಲ್ಲಿ ರೆಗ್ಯುಲರ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟು ಸೇವ್ ಮಾಡಿದ್ರೆ HSN ಕೋಡ್ ಕ್ರಿಯೇಟ್ ಆಗುತ್ತೆ. ಆಮೇಲಿಂದ ಇವಾಗ ಸಪ್ಲೈಯರ್ ಇಲ್ಲ ಡಿಸ್ಟ್ರಿಬ್ಯೂಟ್ರು, ಇವರು ಹೊಸ್ದಾಗಿ ಐಟಮ್ಸ್ ಕಳಿಸಿರ್ತಾರೆ. ಅವು ಸಪ್ಲೈಯರು ನಮ್ಮ ಹತ್ರ ಆ್ಯಡ್ ಆಗಿರಲ್ಲ. ಸಪ್ಲೈಯರ್ಸ್ ಆ್ಯಡ್ ಮಾಡಬೇಕು ಅಂದರೆ ಇದೇ ಮಾಸ್ಟರ್ಸ್ಗೆ ಹೋದರೆ ಇಲ್ಲಿ ಸಪ್ಲೈಯರ್ಸ್ ಅಂತ ಕೂಡ ಒಂದು ಆಪ್ಷನ್ ಇದೆ. ಇಲ್ಲಿ ಸಪ್ಲೈಯರ್ಸ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಕೊಟ್ಟರೆ ಈ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟು ಇಲ್ಲಿ ನ್ಯೂ ಅಂತ ಇದೆ.
ಇಲ್ಲಿ ನ್ಯೂ ಅಂತ ಆಪ್ಷನ್ ಕಾಣುತ್ತೆ, ಇಲ್ಲಿ ನ್ಯೂ ಕೊಡಬೇಕು. ನ್ಯೂ ಕೊಟ್ಟರೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸಪ್ಲೈಯರ್ ಡೀಟೇಲ್ಸ್ ಎಂಟ್ರಿ ಮಾಡ್ತಾ ಹೋಗಬೇಕು. ಸಪ್ಲೈಯರ್ ನೇಮು, ಕಾಂಟ್ಯಾಕ್ಟ್ ಪರ್ಸನ್ನು, ಕಾಂಟ್ಯಾಕ್ಟ್ ನಂಬರು ಮತ್ತು ಅವ್ರ ಅಡ್ರೆಸ್ಸು, ನೆಕ್ಸ್ಟು ಸ್ಟೇಟು, ಸಿಟಿ, ಅವ್ರ ಟೆಲಿಫೋನ್ ನಂಬರು, ಆಮೇಲಿಂದ ಇದರಲ್ಲೇ ಅದರ್ ಡೀಟೇಲ್ಸ್ ಅವ್ರ ಪೇಮೆಂಟ್ಗೋಸ್ಕರ ಅಕೌಂಟ್ ನಂಬರ್ ಇರ್ಬೋದು, ಬ್ಯಾಂಕ್ ನೇಮು, ಪ್ಯಾನ್ ಕಾರ್ಡು, GST ನಂಬರ್ಸು ಎಲ್ಲ ಇದರಲ್ಲೇ ಅಪ್ಡೇಟ್ ಮಾಡ್ಬೋದು. ಅಪ್ಡೇಟ್ ಮಾಡಿಬಿಟ್ಟು ಸೇವ್ ಮಾಡಿದ್ರೆ ಸಪ್ಲೈಯರ್ ನೇಮ್ ಆ್ಯಡ್ ಆಗೋಗುತ್ತೆ. ಇಷ್ಟು ನಾವು ಹೊಸ್ದಾಗಿ ಏನಾದರೂ ಐಟಮ್ಸ್ ತರಿಸಿದ್ರೆ ಅದ್ರ ಹೊಸ ಮಾಸ್ಟರ್ಸ್ ಇರ್ಬೋದು, ಹೊಸ್ದಾಗಿ ಯಾರ್ದು ಮ್ಯಾನುಫ್ಯಾಕ್ಚರ್ ಇರ್ಬೋದು, ಇಲ್ಲ HSN ಕೋಡ್ ಇರ್ಬೋದು, ಇದಿಷ್ಟು ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಪರ್ಚೇಸ್ಗೆ ಹೋಗಿ ಮೆಡಿಕಲಲ್ಲೇ ಮೆಡಿಕಲ್ ಅಂತ ಹಾಕಿದ್ರೆ ಅದರಲ್ಲಿ ಆಪ್ಷನ್ ಸಿಗುತ್ತೆ. ನೆಕ್ಸ್ಟು ಇನ್ವಾಯ್ಸ್ ಎಂಟ್ರಿ. ನಮಗೆ ಇವಾಗ ಮೆಡಿಷನ್ ಆರ್ಡ್ರ್ ಹಾಕಿರ್ತೀವಿ, ಆದರೆ ಅವರು ಇನ್ವಾಯ್ಸ್ ಕಾಪಿ ಕಳಿಸಿರ್ತಾರೆ. ಆ ಇನ್ವಾಯ್ಸ್ ಕಾಪಿ ಯಾವ ಥರ ಎಂಟ್ರಿ ಮಾಡೋದು ಅಂದರೆ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಸ್ಟೋರ್ಸ್ ಅಂತ ಇರುತ್ತೆ. ಸ್ಟೋರ್ಸಲ್ಲಿ ಫಾರ್ಮಸಿ ಸ್ಟೋರ್ಗೆ ಹೋಗಬೇಕು. ಫಾರ್ಮಸಿ ಸ್ಟೋರ್ಗೆ ಹೋದರೆ ಈ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಟ್ರಾನ್ಸಾಕ್ಷನ್ಸ್ಗೆ ಹೋಗಬೇಕು. ಈ ಟ್ರಾನ್ಸಾಕ್ಷನ್ಸ್ಗೆ ಹೋದರೆ ಇಲ್ಲಿ ಗೂಡ್ಸ್ ರೆಸಿಪ್ಟ್ ನೋಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಇದರಲ್ಲಿ ಫಾರ್ಮಸಿ ಗೂಡ್ಸ್ ರೆಸಿಪ್ಟ್ ನೋಟ್ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಫಾರ್ಮಸಿ ಗೂಡ್ಸ್ ರೆಸಿಪ್ಟ್ ನೋಟ್ ಸೆಲೆಕ್ಟ್ ಮಾಡಿಕೊಂಡು ಈ ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ಮತ್ತೆ ಇಲ್ಲಿ ನ್ಯೂ ಅಂತ ಇರುತ್ತೆ, ನ್ಯೂ ಅಂತ ಇದೆ, ಇಲ್ಲಿ ನ್ಯೂ ಕ್ಲಿಕ್ ಮಾಡ್ಕೊಬೇಕು. ಈ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಓಪನ್ ನೆಕ್ಸ್ಟು ಸಪ್ಲೈಯರ್ಸ್ ನಾವಲ್ಲಿ ಆ್ಯಡ್ ಮಾಡಿರ್ತೀವಲ್ಲ, ಯಾವ ಸಪ್ಲೈಯರು ಅಂತ ಹೇಳಿ ಇಲ್ಲಿರುತ್ತೆ, ಸೆಲೆಕ್ಟ್ ಮಾಡ್ಕೊಬೇಕು. ಇಲ್ಲಿ ಇನ್ ಕೇಸ್ ಇಲ್ಲ ಅಂದರೆ ಸಪ್ಲೈಯರ್ ಆ್ಯಡ್ ಆಗಿರಲ್ಲ, ಸಪ್ಲೈಯರ್ ಆ್ಯಡ್ ಮಾಡ್ಕೊಬೇಕು. ಸಪ್ಲೈಯರ್ ಯಾವ ರೀತಿ ಆ್ಯಡ್ ಮಾಡೋದು ಅಂತ ನಾನು ತೋರಿಸಿದ್ದೀನಿ. ಇಲ್ಲಿ ಸಪ್ಲೈಯರ್ ನೇಮ್ ತೊಗೊಬೇಕು. ಇಲ್ಲಿ ಕರೆನ್ಸಿ ಅಂತ ಇರುತ್ತೆ. ಈ ಕರೆನ್ಸಿ ಫಿಕ್ಸೆಡ್ ಇಂಡಿಯನ್ ರುಪೀಸೇ ಇರಬೇಕು, ಇದು ನೋ ಚೇಂಜಸ್ಸು, ಇಂಡಿಯನ್ ರುಪೀಸೇ ಇರುತ್ತೆ. ನೆಕ್ಸ್ಟು ಇಲ್ಲಿ ಇನ್ವಾಯ್ಸ್ ನಂಬರ್ ಆ್ಯಡ್ ಮಾಡ್ಕೊಬೇಕು, ಇನ್ವಾಯ್ಸಲ್ಲಿರೋ ನಂಬರು. ನೆಕ್ಸ್ಟು ಇಲ್ಲಿ ರಿಸೀವ್ಡ್ ಬೈ ಇದೆ, ರಿಸೀವ್ಡು ಯಾರು ಮಾಡಿದ್ದು ಅಂತ ಹೇಳಿ ಇಲ್ಲಿ ರಿಸೀವ್ಡ್ ಬೈ ಇರುತ್ತೆ. ರಿಸೀವ್ಡ್ ಬೈ ಯಾರು ರಿಸೀವ್ ಮಾಡ್ಕೊಂಡಿದ್ದು ಅಂತ ಫಾರ್ಮಸಿಸ್ಟ್ A, ಫಾರ್ಮಸಿಸ್ಟ್ B, ಫಾರ್ಮಸಿಸ್ಟ್ C ಅಂತ ಯಾರು ರಿಸೀವ್ ಮಾಡ್ಕೊಂಡಿದ್ದು ಅವ್ರು ಹಾಕಬೇಕು. ನೆಕ್ಸ್ಟು ಇಲ್ಲಿ ಇನ್ವಾಯ್ಸ್ ಡೇಟ್ ಇರುತ್ತೆ, ಯಾವತ್ತು ಬಂದಿರೋದು ಇನ್ವಾಯ್ಸು ಅಂತ ಅಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ಮತ್ತು ಒಂದೊಂದು ಏನಾಗುತ್ತೆ, ಇವಾಗ ಬೆಂಗಳೂರಿಂದ ಬರುತ್ತೆ, ಅವರು ಇವತ್ತು ಇನ್ವಾಯ್ಸ್ ಕ್ರಿಯೇಟ್ ಮಾಡಿರ್ತಾರೆ, ನಮಗೆ ನಾಳೆ ಬರುತ್ತೆ. ಯಾವಾಗ ಇನ್ವಾಯ್ಸ್ ಡೇಟು ನೆನ್ನೆ ಇನ್ವಾಯ್ಸ್ ನಂಬರ್ ಆಗಿರೋದು ಹಾಕಬೇಕು. ಡೆಲಿವರಿ ಡೇಟ್ ಅಂದರೆ ಅದು ಯಾವತ್ತು ನಮಗೆ ಬಂದಿದೆ ಅದನ್ನು ಇಲ್ಲಿ ಹಾಕಬೇಕು. ನೆಕ್ಸ್ಟು ಇಲ್ಲಿ ಐಟಮ್ ನೇಮ್ಗೆ ಹೋಗ್ಬೇಕು. ಐಟಮ್ ನೇಮಲ್ಲಿ ಯಾವ ಐಟಮ್ ಬಂದಿದೆ ನಮಗೆ ಅಂತ ಅಂದರೆ, ಇವಾಗ ಎಕ್ಸಾಂಪಲ್ ಯಾವುದೋ ಒಂದು ಬಂದಿರುತ್ತೆ, ಇಲ್ಲಿ ಯಾವುದೋ ಕ್ರಿಯೇಟ್ ಮಾಡ್ತೀನಿ. ಇಲ್ಲೊಂದು ಐಟಮ್ ಹಾಕಿದ್ದೀನಿ ಇವಾಗ ಎಕ್ಸಾಂಪಲ್ ನಿಮ್ಗೆ ತೋರ್ಸೋಕ್ಕೋಸ್ಕರ. ಇಲ್ಲಿ ಐಟಮ್ ನೇಮ್ ಹಾಕ್ಬಿಟ್ಟು ಇವಾಗ ಜೆಪಾಕ್ಸಿನ್ ಅಂತ ಹಾಕಿದ್ದೀನಿ, ಇಲ್ಲಿ ಸಬ್ಮಿಟ್ ಮಾಡ್ತೀನಿ. ಸಬ್ಮಿಟ್ ಮಾಡಿದ ತಕ್ಷಣ ಈ ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ನೀವು ಇಲ್ಲಿಂದ ತನಕ ಏನೂ ಚೇಂಜಸ್ ಮಾಡೋದಿಲ್ಲ, ಆಟೋಮೆಟಿಕ್ ಅದು ಬ್ಯಾಚ್ ನಂಬರಿಗೆ ಬಂದಿರುತ್ತೆ. ಇಲ್ಲಿ ಬ್ಯಾಚ್ ನಂಬರ್ ಹತ್ರ ಇನ್ವಾಯ್ಸಲ್ಲಿ ಬ್ಯಾಚ್ ನಂಬರ್ ಇರುತ್ತೆ, ಆ ಬ್ಯಾಚ್ ನಂಬರ್ ಇಲ್ಲಿ ಹಾಕಬೇಕು. ನೆಕ್ಸ್ಟು ಟ್ಯಾಬ್ ಕೊಡ್ತಾ ಹೋದರೆ ನೆಕ್ಸ್ಟ್ ಹೋಗುತ್ತೆ, ನೀವು ಕ್ಲಿಕ್ ಮಾಡೋದೇ ಬೇಕಿಲ್ಲ. ಬ್ಯಾಚ್ ನಂಬರು, ನೆಕ್ಸ್ಟ್ ಟ್ಯಾಬು, ಎಕ್ಸ್ಪೈರಿ ಡೇಟ್ ಕೇಳುತ್ತೆ. ನೆಕ್ಸ್ಟು ರೇಟ್ ಇದೇನು ಚೇಂಜಸ್ ಇಲ್ಲ. ನೆಕ್ಸ್ಟು ಕ್ವಾಂಟಿಟಿ ಹಾಕಬೇಕು. ನೆಕ್ಸ್ಟು MRP ಕೇಳುತ್ತೆ, MRP ಹಾಕಬೇಕು. ನೆಕ್ಸ್ಟು ಫ್ರೀ ಕ್ವಾಂಟಿಟಿ ಇದ್ದರೆ ಫ್ರೀ ಕ್ವಾಂಟಿಟಿ ಹಾಕಬೇಕು. ನೆಕ್ಸ್ಟ್ ಡಿಸ್ಕೌಂಟು ಪರ್ ಆ ಐಟಮಿಗೆ ಮಾತ್ರ ಕೊಟ್ಟಿದ್ರೆ ಡಿಸ್ಕೌಂಟ್ ಇಲ್ಲಿ ಶೋ ಆಗಬೇಕು. ಓವರಾಲ್ ಇನ್ವಾಯ್ಸಿಗೆ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅಂದರೆ ಅದು ಬೇರೆ ಕಡೆ ಇದೆ, ಅದನ್ನು ನಾನು ಹೇಳ್ಕೊಡ್ತೀನಿ. ಇದು ಒಂದು ಐಟಮಿಗೆ ಮಾತ್ರ ಡಿಸ್ಕೌಂಟ್ ಆ ಇನ್ವಾಯ್ಸ್ ಬಿಲ್ಲಲ್ಲಿ 4-5 ಐಟಮ್ ತರಿಸಿದ್ದೀರಾ, ಅದರಲ್ಲಿ ಒಂದೇ ಐಟಮಿಗೆ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅಂದರೆ ಆ ಡಿಸ್ಕೌಂಟ್ ಮಾತ್ರ ಇಲ್ಲೇ ಆ್ಯಡ್ ಮಾಡಬೇಕು. ಎಷ್ಟು % ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅಂದರೆ ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಪರ್ಸೆಂಟೇಜ್ ಹಾಕಬೇಕು, ಇಲ್ಲ ಅಮೌಂಟಲ್ಲಿ ಕೊಟ್ಟಿದ್ರೆ ಅಮೌಂಟಲ್ಲಿ ಕೊಡಬೇಕು. ನೆಕ್ಸ್ಟು ಇದೆಲ್ಲ ಬಿಟ್ಟು ಇದೆಲ್ಲ ಆಟೋಮೆಟಿಕ್ ತೊಗೊಳುತ್ತೆ. ನೆಕ್ಸ್ಟು ವಾರಂಟಿ ಗ್ಯಾರಂಟಿ ಯಾವುದೂ ಬೇಕಿಲ್ಲ. ಸೇವ್ ಮಾಡಿದ್ರೆ ಆ್ಯಡ್ ಮಾಡಿದ್ರೆ ಮುಗೀತು, ಆ್ಯಡ್ ಆಗುತ್ತೆ. ಆ್ಯಡ್ ಆಗಿದ ತಕ್ಷಣ ನಾನು ಓವರಾಲ್ ಡಿಸ್ಕೌಂಟ್ ಕೊಟ್ಟರೆ ಎಲ್ಲಿ ಅಪ್ಲೈ ಮಾಡಬೇಕು ಅಂದರೆ ಇಲ್ಲಿದೆ, ಓವರಾಲ್ ಡಿಸ್ಕೌಂಟ್ ಪರ್ಸೆಂಟೇಜ್ ಅಮೌಂಟ್ ಅಂತ. ಇನ್ ಕೇಸ್ ಒಂದೊಂದು ಇನ್ವಾಯ್ಸ್ಗೆ 5% ಡಿಸ್ಕೌಂಟ್ ಕೊಟ್ಟಿರ್ತಾರೆ, ಆ ಥರದಕ್ಕೆಲ್ಲ ಇಲ್ಲಿ ಡಿಸ್ಕೌಂಟ್ ಇದೆ, ಎಷ್ಟು % ಕೊಡಬೇಕು, ಇಲ್ಲ ಅಮೌಂಟ್ ಹಾಕಿದ್ರು ತೊಗೊಳುತ್ತೆ. ಕೊಟ್ಬಿಟ್ಟು ಅಪ್ಲೈ ಕೊಟ್ಟರೆ ತೊಗೊಳುತ್ತೆ, ಆಟೋಮೆಟಿಕ್ ತೊಗೊಂಬಿಡುತ್ತೆ. ಆವಾಗ ಇಲ್ಲಿ ಫೈನಲ್ ನೆಟ್ ಅಮೌಂಟ್ ಇದೆಯಲ್ಲ, ಈ ಫೈನಲ್ ನೆಟ್ ಅಮೌಂಟು ಮತ್ತು ನಾವು ಇನ್ವಾಯ್ಸಲ್ಲಿ ಇರುತ್ತಲ್ಲ ಆ ಅಮೌಂಟು ಟ್ಯಾಲಿ ಆಗಬೇಕು. ಟ್ಯಾಲಿ ಆದರೆ ಮಾತ್ರ ಕರೆಕ್ಟಾಗಿದೆ ಅಂತ, ಇಲ್ಲ ಇನ್ವಾಯ್ಸಲ್ಲಿ ಏನೋ ಮಿಸ್ಟೇಕ್ ಆಗಿರುತ್ತೆ, ಅದನ್ನು ಒಂದ್ಸರಿ ನೋಡ್ಕೊಬೇಕು. ಅದಾದಮೇಲೆ ಸೇವ್ ಕೊಡಬೇಕು. ಸೇವ್ ಕೊಟ್ಟಿದ ತಕ್ಷಣ ಇಲ್ಲಿ GRN ನಂಬರ್ ಶೋ ಆಗ್ತಾ ಇದೆಯಲ್ಲ, ಇಲ್ಲಿ GRN ನಂಬರ್ ಅಂತ ಇದೆಯಲ್ಲ, ಆ GRN ನಂಬರ್ ಆಟೋಮೆಟಿಕ್ ಕ್ರಿಯೇಟ್ ಆಗಿರುತ್ತೆ. ಇಷ್ಟು ಇನ್ವಾಯ್ಸ್ ಆ್ಯಡ್ ಆಗುತ್ತೆ. ಇಷ್ಟಕ್ಕೇ ಸ್ಟಾಕ್ ಅಪ್ಡೇಟ್ ಆಗಿರಲ್ಲ. ನೆಕ್ಸ್ಟು ಮತ್ತೆ ಟ್ರಾನ್ಸಾಕ್ಷನ್ಸ್ಗೆ ಹೋಗಬೇಕು. ಟ್ರಾನ್ಸಾಕ್ಷನ್ಸ್ಗೆ ಹೋಗಿ ನೆಕ್ಸ್ಟ್ ಇಲ್ಲಿ GRN ಅಕ್ನಾಲಜ್ಮೆಂಟ್ಸ್ ಇದೆಯೇ, ಅದರಲ್ಲಿ GRN ಅಕ್ನಾಲಜ್ಮೆಂಟ್ ವಿತ್ WOPO ಅಂತ ಇದೆ, ಅಂದರೆ ವಿತೌಟ್ PO ಅಂತ. ಇದನ್ನು ಕ್ಲಿಕ್ ಮಾಡಿಕೊಂಡು ನಾವಿಲ್ಲಿ ಇನ್ವಾಯ್ಸ್ ಎಂಟ್ರಿ ಮಾಡಿರ್ತೀವಲ್ಲ, ಅದು ಆಟೋಮೆಟಿಕ್ ಇಲ್ಲಿಗೆ ಬಂದಿರುತ್ತೆ.
ಆಟೋಮೆಟಿಕ್ ಇಲ್ಲಿ ಶೋ ಆಗ್ತಾ ಇರುತ್ತೆ. ನಾವು ಯಾವುದೂ ಇನ್ವಾಯ್ಸ್ ಎಂಟ್ರಿ ಮಾಡಿಲ್ಲ, ಹಂಗಾಗಿ ಶೋ ಆಗ್ತಾ ಇಲ್ಲ. ಇನ್ ಕೇಸ್ ಎಂಟ್ರಿ ಮಾಡಿದರೆ ಇಲ್ಲಿ ಶೋ ಆಗ್ತಾ ಇರೋದು, ಅಲ್ಲಿ ಒಂದು ಕ್ಲಿಕ್ ಅದ್ರ ಮೇಲೆ ಕ್ಲಿಕ್ ಕೊಟ್ಟಿದ ತಕ್ಷಣ ಓಪನ್ ಆಗುತ್ತೆ. ನೆಕ್ಸ್ಟು ಇನ್ ಕೇಸ್ ಏನಾದರೂ ಎಡಿಟಿಂಗ್ ಇದ್ದರೆ ಅಲ್ಲಿ ಮಾಡ್ಕೊಬೋದು. ಇಲ್ಲ ಅಂತಂದರೆ ಇಲ್ಲಿ ಸೇವ್ ಕೊಟ್ಟಿದ ತಕ್ಷಣ ಸ್ಟಾಕ್ ಅಪ್ಡೇಟ್ ಆಗುತ್ತೆ. ಇಲ್ಲಿ ನೀವು ಸೇವ್ ಕೊಟ್ಟರೆ ಮಾತ್ರ ಸ್ಟಾಕಿಗೆ ಬರುತ್ತೆ. ಅಲ್ಲಿ ಇನ್ವಾಯ್ಸ್ ಆ್ಯಡ್ ಮಾಡಿದ್ದೀನಿ ಸಾಕು ಆಗೋಯ್ತು, ಅಲ್ಲಿ GRN ನಂಬರ್ ಕ್ರಿಯೇಟ್ ಆಯಿತು ಅಂತ ಅಂದರೆ ಬರಲ್ಲ. ಇಲ್ಲಿ ಹೋಗಿ ಮತ್ತೆ GRN ಅಕ್ನಾಲಜ್ಮೆಂಟ್ ವಿತೌಟ್ PO ಹೋಗಿ ಇಲ್ಲಿ ಬಂದಿರುತ್ತೆ, ಅದನ್ನು ಕ್ಲಿಕ್ ಕೊಟ್ಟು ಮತ್ತೆ ಕ್ರಾಸ್ ಚೆಕ್ ಮಾಡಿ ಸೇವ್ ಕೊಟ್ಟರೆ ಮಾತ್ರ ಸ್ಟಾಕ್ ಅಪ್ಡೇಟ್ ಆಗುತ್ತೆ. ಇಷ್ಟು ಇನ್ವಾಯ್ಸ್ ಎಂಟ್ರಿ ಮಾಡೋದು. ಇವಾಗ ಆ ಇನ್ವಾಯ್ಸ್ ಎಂಟ್ರಿ ಮಾಡೋದಾಯಿತು. ಅದೇ ಸಪ್ಲೈಯರ್ಗೆ ನಾವು ಇನ್ ಕೇಸ್ ನಿಯರ್ ಎಕ್ಸ್ಪೈರಿ ಮೆಡಿಕೇಷನ್ ಇರ್ಬೋದು, ಇಲ್ಲ ನಮ್ಗೆ ಅದು ಮೆಡಿಕೇಷನ್ ಮಿಸ್ ಆಗಿ ಬಂದಿರ್ಬೋದು, ಇಲ್ಲ ಯಾರೋ ಆರ್ಡ್ರ್ ಆಗದೆ ಇರ್ಬೋದು, ಅವನ್ನ ರಿಟರ್ನ್ ಮಾಡ್ಬೇಕು. ನಾವು ಇನ್ವಾಯ್ಸ್ ಆಲ್ರೆಡಿ ಹಾಕೊಂಡ್ಬಿಟ್ಟಿದ್ದೀವಿ, ಅದು ರಿಟರ್ನ್ ಮಾಡಬೇಕು ಅಂದರೆ ಟ್ರಾನ್ಸಾಕ್ಷನ್ಗೆ ಹೋಗಬೇಕು. ಟ್ರಾನ್ಸಾಕ್ಷನ್ಗೆ ಹೋಗಿ ರಿಟರ್ನ್ಸ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ರಿಟರ್ನ್ಸ್ ಆಪ್ಷನ್ಗೆ ಹೋಗಿ ಇಲ್ಲಿ ರಿಟರ್ನ್ ಟು ಸಪ್ಲೈಯರ್ ಐಟಮ್ ವೈಸ್ ಅಂತ ಕಾಣಿಸುತ್ತೆ. ರಿಟರ್ನ್ ಟು ಸಪ್ಲೈಯರ್ ಐಟಮ್ ವೈಸ್ ಅಂತ ಇದೆ. ಇಲ್ಲಿ ಹೋಗಿ ನೆಕ್ಸ್ಟು ನ್ಯೂ ಇದೆ, ನ್ಯೂ ಆಪ್ಷನ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಸಪ್ಲೈಯರ್ ಕೇಳುತ್ತೆ. ನೀವು ಆ ಐಟಮ್ ಯಾವ ಸಪ್ಲೈಯರಿಂದ ತರಿಸಿದ್ದೀರೋ ಆ ಸಪ್ಲೈಯರ್ ನೇಮ್ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟು ರಿಟರ್ನ್ ಬೈ ಯಾರು ರಿಟರ್ನ್ ಆಗ್ತಿರೋದು ಅಂತ ತೋರಿಸುತ್ತೆ, ಅವ್ರದ್ದು ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟು ಅದ್ರದ್ದು ಇನ್ವಾಯ್ಸ್ ನಂಬರ್ ಹಾಕಬೇಕು. ಇನ್ವಾಯ್ಸ್ ನಂಬರ್ ಹಾಕ್ಬಿಟ್ಟು ಐಟಮ್ ನೇಮ್ ಹಾಕಿದ್ರೆ ಏನೋ ಒಂದು ರಿಟರ್ನ್ ಮಾಡ್ತಾ ಇದ್ದೀವಿ ನಾವು ಅಂತಂದರೆ ಇಲ್ಲಿ ಐಟಮ್ಸ್ ನೇಮ್ ಹಾಕಬೇಕು. ಹಾಕಿದ ತಕ್ಷಣ ಇಲ್ಲಿ ಕೇಳುತ್ತೆ ಎಷ್ಟು ಕ್ವಾಂಟಿಟಿ ರಿಟರ್ನ್ ಮಾಡ್ತಾ ಇದ್ದೀರಾ ಅಂತ. ಅಷ್ಟು ಕ್ವಾಂಟಿಟಿ ಹಾಕಿ ಇಲ್ಲಿ ಸೇವ್ ಮಾಡಬೇಕು. ಕೆಳಗಡೆ ಸೇವ್ ಆಪ್ಷನ್ ಇದೆ, ಇಲ್ಲಿ ಸೇವ್ ಮಾಡಬೇಕು. ಸೇವ್ ಮಾಡಿದ ತಕ್ಷಣ ಇಲ್ಲಿ ಸೆಂಡ್ ಫಾರ್ ಅಕ್ನಾಲೇಜ್ಮೆಂಟ್ ಓಪನ್ ಆಗುತ್ತೆ. ಆವಾಗ ಸೆಂಡ್ ಫಾರ್ ಅಕ್ನಾಲೇಜ್ ಕೊಡಬೇಕು. ಈ ಸೆಂಡ್ ಫಾರ್ ಅಕ್ನಾಲೇಜ್ಮೆಂಟ್ ಕೊಟ್ಟರೆ ಅದು ರಿಟರ್ನ್ ಹೋಗೋದು. ನೆಕ್ಸ್ಟು ಸೇವ್ ಮಾಡಿ ಬಿಟ್ಟುಬಿಟ್ರೆ ಹೋಗಲ್ಲ. ಸೇವ್ ಮಾಡಿ ಸೆಂಡ್ ಫಾರ್ ಅಕ್ನಾಲೇಜ್ ಅಂತ ಕೊಡಬೇಕು. ಸೆಂಡ್ ಫಾರ್ ಅಕ್ನಾಲೇಜ್ ಕೊಟ್ಟಾದಮೇಲೆ ಮತ್ತೆ ಟ್ರಾನ್ಸಾಕ್ಷನ್ಗೆ ಹೋಗಿ ರಿಟರ್ನ್ಸ್ಗೆ ಹೋಗಿ ಮತ್ತೆ ಇಲ್ಲಿ ರಿಟರ್ನ್ ಟು ಸಪ್ಲೈಯರ್ ಐಟಮ್ ವೈಸ್ ಅಕ್ನಾಲೇಜ್ಮೆಂಟ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಬೇಕು. ಅಲ್ಲಿ ಕ್ಲಿಕ್ ಮಾಡಿದ್ರೆ ಆವಾಗ ನೀವು ಇಲ್ಲಿ ಸೇವ್ ಮಾಡಿರೋದು ಬಂದು ಅಲ್ಲಿರುತ್ತೆ, ಇಲ್ಲಿರುತ್ತೆ. ಇಲ್ಲಿ ಮತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ರಿಟರ್ನ್ ಕ್ವಾಂಟಿಟಿ ಅದೆಲ್ಲ ನೋಡಿ ಸೇವ್ ಕೊಟ್ಟರೆ ಆವಾಗ ಅದು ರಿಟರ್ನ್ ಆಗುತ್ತೆ. ಇಲ್ಲಾಂದರೆ ನಿಮ್ಮ ಸ್ಟಾಕಲ್ಲಿ ಅಲ್ಲಿ ಅಕ್ನಾಲೇಜ್ ಕೊಟ್ಟರು ಕೂಡ ಸ್ಟಾಕಲ್ಲಿ ಹಂಗೆ ಇರುತ್ತೆ. ಆ ಸ್ಟಾಕಲ್ಲಿ ಮೈನಸ್ ಆಗಬೇಕು ಅಂದರೆ ರಿಟರ್ನ್ಸ್ಗೆ ಹೋಗಿ ಮತ್ತೆ ರಿಟರ್ನ್ಸ್ ಟು ಸಪ್ಲೈಯರ್ ಐಟಮ್ ವೈಸ್ ಅಕ್ನಾಲೇಜ್ಮೆಂಟ್ ಕೊಟ್ಟು ಸೇವ್ ಮಾಡಿದ್ರೆ ಮತ್ತೆ ನಿಮ್ಮ ಸ್ಟಾಕಲ್ಲಿ ಮೈನಸ್ ಆಗುತ್ತೆ. ಇವಾಗ ನಾವು ಇನ್ವಾಯ್ಸ್ ಎಂಟ್ರಿ ಮಾಡೋದಾಯಿತು, ರಿಟರ್ನ್ ಹಾಕೋದಾಯಿತು. ಇನ್ ಕೇಸ್ ನಾವು ಆಲ್ರೆಡಿ ಇನ್ವಾಯ್ಸ್ ಎಂಟ್ರಿ ಮಾಡ್ಕೊಂಡಿದ್ದೀವಿ, ಆ GRN ಅದು ಎಂಟ್ರಿ ಮಾಡ್ಬೇಕಾದ್ರೆ ಏನೋ ತಪ್ಪಾಗಿದೆ, ಆ GRN ಕ್ಯಾನ್ಸಲ್ ಮಾಡಬೇಕು. ಅಂದರೆ ನಾವು ಅದರಲ್ಲಿ ಏನು ನಾವು ಸೇಲ್ ಮಾಡಿಲ್ಲ ಅಂದರೆ ಮಾತ್ರ GRN ಕ್ಯಾನ್ಸಲ್ ಮಾಡ್ಬೋದು, ಇಲ್ಲಾಂದರೆ ಕ್ಯಾನ್ಸಲ್ ಮಾಡೋಕ್ಕೆ ಬರೋಲ್ಲ. ಅದನ್ನು ಬಂದು ಮತ್ತೆ ಟ್ರಾನ್ಸಾಕ್ಷನ್ಗೆ ಹೋಗಿ ಇಲ್ಲಿ ಕ್ಯಾನ್ಸಲೇಷನ್ ಅಂತ ತೋರಿಸುತ್ತೆ. ಇಲ್ಲಿ GRN ಕ್ಯಾನ್ಸಲೇಷನ್ ವಿತ್ ಸ್ಟಾಕ್ ಅಂತ ಇದೆ. ಇದರಲ್ಲಿ GRN ಕ್ಯಾನ್ಸಲೇಷನ್ನು ಏನು ಸೇಲ್ ಮಾಡಿಲ್ಲ ಆ ಇನ್ವಾಯ್ಸ್ಗಳದ್ದು ಅಂದರೆ ಮಾತ್ರ ಕ್ಯಾನ್ಸಲ್ ಮಾಡ್ಬೋದು, ಇಲ್ಲ ಅಂದ್ರೆ ಇಲ್ಲ. ಆ GRN ಕ್ಯಾನ್ಸಲೇಷನ್ ವಿತ್ ಸ್ಟಾಕ್ಗೆ ಹೋದರೆ ಇಲ್ಲಿ ಈ ರೀತಿ ಶೋ ಆಗುತ್ತೆ GRN ನಂಬರ್ಸು. ಆ GRN ನಂಬರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಎಷ್ಟು ಏನು ಎತ್ತ ಅಂತ ಇಲ್ಲಿ ಅಥರೈಸ್ಡ್ ಬೈ ಯಾರು ಇಲ್ಲಿ ಮ್ಯಾಮ್ದು ಸೆಲೆಕ್ಟ್ ಮಾಡ್ಕೊಬೇಕು. ಡಾಕ್ಟರ್ ಮಮತಾ SV ಅಂತ ಬರುತ್ತೆ. ಇಲ್ಲಿ ರೀಸನು ಯಾಕೆ GRN ಕ್ಯಾನ್ಸಲ್ ಮಾಡ್ತಾ ಇದ್ದೀರಾ, ಕ್ಯಾನ್ಸಲೇಷನ್ ರೀಸನ್ ಕೇಳುತ್ತೆ. ಇಲ್ಲಿ ಸೇವ್ ಮಾಡಬೇಕು. ನೆಕ್ಸ್ಟು GRN ಇಲ್ಲಿ ಈ ಪೇಜ್ ಓಪನ್ ಆದಾಗ ಇಲ್ಲಿ ಅಥರೈಸ್ಡ್ ಬೈ ಕೇಳುತ್ತೆ. ಇದು ಮೇಡಮ್ಗೆ ಶೋ ಆಗುತ್ತೆ ನಾವು ಯಾಕೆ ಕ್ಯಾನ್ಸಲ್ ಮಾಡಿದ್ದೀವಿ ಮತ್ತು ಕ್ಯಾನ್ಸಲೇಷನ್ ರೀಸನ್ನು. ಹಾಗಾಗಿ ಇದು ಬೇಕಿದ್ರೆ ಮಾತ್ರ ಕ್ಯಾನ್ಸಲ್ ಮಾಡೋದು. ಸುಮ್ಮನೆ ಎಲ್ಲ ಕ್ಯಾನ್ಸಲ್ ಮಾಡಿದ್ರೆ ಮೇಡಮಿಗೆ ಶೋ ಆಗ್ತಾ ಇರುತ್ತೆ, ಮೇಡಮ್ ಕ್ವಶನ್ ಕೇಳ್ತಾರೆ. ಮತ್ತು ಇಲ್ಲಿ ಅಥರೈಸ್ಡ್ ಬೈ ಸೆಲೆಕ್ಟ್ ಮಾಡಬೇಕು ಮತ್ತು ಕ್ಯಾನ್ಸಲೇಷನ್ ರೀಸನ್ ಹಾಕಬೇಕು. ಆವಾಗ ಇಲ್ಲಿ ಕ್ಯಾನ್ಸಲ್ ಆಪ್ಷನ್ ಇರುತ್ತೆ, ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆಪ್ಷನ್ ಕೊಟ್ಟರೆ ಕ್ಯಾನ್ಸಲ್ ಆಗುತ್ತೆ. ಓಕೆನಾ. GRN ಏನಾದರೂ ಇನ್ ಕೇಸ್ ವಿತ್ ಸ್ಟಾಕ್ ಇದ್ದರೆ ಮಾತ್ರ ಕ್ಯಾನ್ಸಲ್ ಆಗೋದು. ಇನ್ ಕೇಸ್ ಸ್ಟಾಕ್ ಇಲ್ಲ ಅದ್ರಲ್ಲಿ ಆಲೇ ಒಂದನೇ ಸೇಲ್ ಮಾಡಿದ್ಯಾ ಅಂದರೆ ಕ್ಯಾನ್ಸಲ್ ಮಾಡೋಕ್ಕೆ ಬರಲ್ಲ ಅದನ್ನು. ಇಷ್ಟು GRN ಕ್ಯಾನ್ಸಲೇಷನು, GRN ಕ್ರಿಯೇಷನ್ನು, ಇನ್ವಾಯ್ಸ್ ಎಂಟ್ರಿ, ಇನ್ವಾಯ್ಸ್ ರಿಟರ್ನ್ಸು ಇಷ್ಟ ಆಗುತ್ತೆ. ನೆಕ್ಸ್ಟು ಇಷ್ಟೆಲ್ಲ ನಮಗೆ ಸ್ಟಾಕ್ ಎಂಟ್ರಿ ಆಯಿತು. ಸ್ಟಾಕ್ ಯಾವ ರೀತಿ ಎಂಟ್ರಿ ಮಾಡ್ಕೊಳೋದು, ಸ್ಟಾಕ್ ರಿಟರ್ನ್ ಹಾಕೋದು, ನೆಕ್ಸ್ಟು ಸ್ಟಾಕ್ ಡೀಟೇಲ್ಸ್ ಎಲ್ಲಿ ಚೆಕ್ ಮಾಡೋದು. ಇಲ್ಲಿ ಇನ್ವೆಂಟ್ರಿಗೆ ಹೋದರೆ ಇಲ್ಲಿ ಸ್ಟಾಕ್ ಡೀಟೇಲ್ಸ್ ಅಂತ ಬರುತ್ತೆ. ಈ ಸ್ಟಾಕ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಕೊಟ್ಟರೆ ಇಲ್ಲಿ ಸ್ಟಾಕ್ ಶೋ ಆಗುತ್ತೆ. ಇನ್ ಕೇಸ್ ನಾವು ಆಡಿಟಿಂಗ್ ಮಾಡ್ಕೊಬೇಕು, ಇಲ್ಲ ಏನೋ ಬೇಕು ನಮಗೆ ಇನ್ನೂ ಎಷ್ಟಿದೆ ಅಂತ ಗೊತ್ತಾಗಬೇಕು ಅಂತಂದರೆ ಇಲ್ಲಿ ಸ್ಟಾಕ್ ಇರುತ್ತೆ. ಆವಾಗ ನಾವಿಲ್ಲಿ ಚೆಕ್ ಮಾಡ್ಕೊಬೋದು. ಇಲ್ಲಿ ಏನೇನು ಬೇಕು, ಇಲ್ಲಿ ಐಟಮ್ ನೇಮ್ ಆದರೂ ಸರ್ಚ್ ಮಾಡ್ಬೋದು, ಇಲ್ಲ ಇಲ್ಲಿ ಒಂದೊಂದೇ ಪೇಜ್ ಆದರೂ ಓಪನ್ ಮಾಡಿ ಚೆಕ್ ಮಾಡ್ಕೊಬೋದು. ಇಲ್ಲಿ ಏನೇನು ಸ್ಟಾಕ್ ಇದೆ, ಎಷ್ಟಿದೆ, ಅದ್ರ ಅಮೌಂಟ್ ಏನು ಎಲ್ಲ ಶೋ ಆಗುತ್ತೆ. ಇಲ್ಲಿ ಇದು ಸ್ಟಾಕು ಚೆಕ್ ಮಾಡ್ಕೊಳ್ಳೋದು. ನೆಕ್ಸ್ಟು ಇವಾಗ ನಾವು ಸೇಲ್ಗೆ ಹೋದರೆ ಇಲ್ಲಿ ಟ್ರಾನ್ಸಾಕ್ಷನ್ಗೆ ಹೋದರೆ ಫಸ್ಟ್ಗೆ ಆಪ್ಷನ್ ಇದೆ ಕ್ಯಾಶ್ ಬಾರ್ ಕ್ರೆಡಿಟ್ ಸೇಲ್ ಅಂತ ಹೇಳಿ.
ಇದು ಬಂದು ವಾಕಿನ್ನು ಮತ್ತು ಒ ಪಿ ಪೇಷಂಟ್ಗಷ್ಟೇ ಸೇಲ್ ಮಾಡ್ಬೋದು. ಇದ್ರಿ ಒ ಪಿ ಅಂತ ತೊಗೊಂಡಿದೆ ಅಂದರೆ ಇಲ್ಲಿ ಆರ್ ಎಚ್ ನಂಬರ್ ಕಂಪಲ್ಸರಿ ಹಾಕಲೇಬೇಕು. ಆರ್ ಎಚ್ ನಂಬರ್ ಕಂಪಲ್ಸರಿ ಹಾಕಿದ್ರೆ ಮಾತ್ರ ಇಲ್ಲಿ ತೊಗೊಳುತ್ತೆ. ಇಲ್ಲ ಇನ್ ಕೇಸ್ ಹೊರಗಡೆಯಿಂದ ಪೇಷಂಟ್ ಬಂದು ನಮಗೆ ಟ್ಯಾಬ್ಲೆಟ್ ಬೇಕು ಅಂತ ಕೇಳ್ತಾರೆ, ಅವಾಗ ಅವ್ರ ಹತ್ರ ಆರ್ ಎಚ್ ಐ ಡಿ ಏನೂ ಇರೋಲ್ಲ. ಆವಾಗ ಇಲ್ಲಿ ವಾಕಿನ್ ಅಂತ ಇರುತ್ತೆ, ವಾಕಿನ್ ಸೆಲೆಕ್ಟ್ ಮಾಡ್ಕೊಬೇಕು. ಅವ್ರ ನೇಮು ಮತ್ತು ಏಜು, ಇಲ್ಲಿ ಸ್ಪಾನ್ಸರ್ ಮಸ್ಟ್ ಆ್ಯಂಡ್ ಶುಡ್ ಕ್ಯಾಶೇ ಸೆಲೆಕ್ಟ್ ಮಾಡ್ಕೊಬೇಕು. ನೆಕ್ಸ್ಟು ಇಲ್ಲಿ ಡಾಕ್ಟರ್ ಇದ್ದರೆ ಡಾಕ್ಟರ್ ಹಾಕ್ಬೋದು, ಇಲ್ಲ ಔಟ್ ಆಫ್ ಅಂದರೆ ಸುಮ್ಮನೆ ಆಗ್ಬೋದು. ನೆಕ್ಸ್ಟ್ ಇಲ್ಲಿ ಐಟಮ್ ನೇಮ್ ಹಾಕಬೇಕು. ಐಟಮ್ ನೇಮ್ ಹಾಕ್ಬಿಟ್ಟು ಸೆಲೆಕ್ಟ್ ಮಾಡಿಕೊಂಡು ಇವಾಗ ಯಾರ್ದೋ ಒಂದು ಹಾಕಿರ್ತೀನಿ. ಇವಾಗ ರಿಜಿಸ್ಟರ್ ಆರ್ ಎಚ್ ಐ ಡಿ ಫೋಟೋ ಹಾಕಿದೆ, ಆಟೋಮೆಟಿಕ್ ಸೆಲೆಕ್ಟ್ ಆಗಿಬಿಡುತ್ತೆ ಅದು. ಇಲ್ಲ ಅಂದರೆ ಇಲ್ಲಿ ಯಾವುದೋ ಒಂದು ಟ್ಯಾಬ್ಲೆಟ್ಸ್ ಅದನ್ನು ಜೆಲ್ಲೊಂದು ಬೇಕು, ಇಲ್ಲಿ ಸೆಲೆಕ್ಟ್ ಮಾಡೋದು. ನೋಡಿ ಇಲ್ಲಿ ಎಲ್ಲೋ ಶೋ ಆಗ್ತಿದೆ, ಏನಂದರೆ ನಿಯರ್ ಎಕ್ಸ್ಪೈರಿ ಇದೆ. ಇಲ್ಲಿ ಇದು ನಾರ್ಕೋಟಿಕಲ್ಲೋ ಲಾಸ್ ಐಟಮು, ಇಲ್ಲ ಎಕ್ಸ್ಪೈರ್ಡೋ, ಇಲ್ಲ ಶಾರ್ಟ್ ಎಕ್ಸ್ಪೈರಿನೋ, ಇಲ್ಲಿ ಕಲರ್ ಕೋಡ್ ನಮಗೆ ಶೋ ಆಗಿಬಿಡುತ್ತೆ. ಕಲರ್ ಕೋಡ್ ಶೋ ಆಗುತ್ತೆ, ಮತ್ತು ನಮಗೆ ಸ್ಟಾಕು ಶೋ ಆಗುತ್ತೆ, ಮತ್ತು ಇಲ್ಲಿ ಎಕ್ಸ್ಪೈರಿ ಡೇಟ್ ಶೋ ಆಗುತ್ತೆ. ಸರಿನಾ? ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕ್ವಾಂಟಿಟಿ ಕೇಳುತ್ತೆ, ಕ್ವಾಂಟಿಟಿ ಎಷ್ಟು ಕೊಡ್ತಾ ಇದ್ದೀವಿ ಒಂದು. ಇಲ್ಲಿ ನೆಕ್ಸ್ಟು ಇಲ್ಲಿ ಕ್ಯಾಶು ಯು ಪಿ ಐ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡಿಕೊಂಡು ಸೇವ್ ಮಾಡಿಕೊಂಡ್ರೆ ಮುಗೀತು. ಇದು ಒ ಪಿ ಸೇಲು, ಒ ಪಿ ಅಥವಾ ವಾಕಿನ್ ಸೈಲು ಇದರಲ್ಲಿ ಬರುತ್ತೆ. ಮತ್ತು ಈ ಒ ಪಿ ಪೇಷಂಟು ಇಲ್ಲ ಒ ಪಿ ಪೇಷಂಟ್ ರಿಟರ್ನ್ಸ್ ತೊಗೊಂಬಂತು, ಅವಾಗ ಎಲ್ಲಿ ರಿಟರ್ನ್ ತೊಗೊಳೋದು? ಇವಾಗ ಅವ್ರಿಗೇನೋ ಅಲರ್ಜಿಕ್ ಆಗಿರುತ್ತೆ, ರಿಯಾಕ್ಷನ್ ಇದೆ, ಅವಾಗ ಡಾಕ್ಟರ್ ಹೇಳ್ತಾರೆ ಇದನ್ನು ರಿಟರ್ನ್ ತೊಗೊಂಡು ಬೇರೆ ಮಾತ್ರೆ ಕೊಡಿ, ಇಲ್ಲ ಬೇರೆ ಏನೋ ಕೊಡಿ, ಬೇರೆ ಏನೋ ಟ್ರೀಟ್ಮೆಂಟ್ ಕೊಡೋಕ್ಕೆ ಹೇಳಿರ್ತಾರೆ. ಆವಾಗ ಅದನ್ನು ವಾಪಸ್ ತೊಗೊಬೇಕು ಅಂದರೆ ಮತ್ತೆ ಟ್ರಾನ್ಸಾಕ್ಷನ್ಗೆ ಹೋಗಬೇಕು. ಟ್ರಾನ್ಸಾಕ್ಷನ್ಗೆ ಹೋಗಿ ಇಲ್ಲಿ ಔಟ್ ಪೇಷಂಟ್ ರಿಟರ್ನ್ಸ್ ಅಂತ ಇರುತ್ತೆ, ಔಟ್ ಪೇಷಂಟ್ ರಿಟರ್ನ್ಸ್ಗೆ ಹೋಗಬೇಕು. ನೆಕ್ಸ್ಟ್ ಇಲ್ಲಿ ಅವ್ರ ರಿಜಿಸ್ಟರ್ ನಂಬರ್ ಕೇಳುತ್ತೆ. ಅದು ರಿಜಿಸ್ಟರ್ ನಂಬರ್ ಅಂದರೆ ಆರ್ ಎಚ್ ನಂಬರ್ ಅಂತ ಹೇಳಿದ್ನಲ್ಲ, ಅದು ರಿಜಿಸ್ಟರ್ ನಂಬರ್ ಹಾಕಿ ಸರ್ಚ್ ಮಾಡಿದ ತಕ್ಷಣ ಅವ್ರು ಏನೇ ಮಾತ್ರೆ ತೊಗೊಂಡಿದ್ರು ಇಲ್ಲಿ ಶೋ ಆಗಿಬಿಡುತ್ತೆ. ಇಲ್ಲಿ ಶೋ ಆಗುತ್ತೆ. ಇವಾಗ ಅವ್ರು ಏನೋ ತಗೊಂಡಿರ್ತಾರೆ, ಇಲ್ಲಿ ನೋಡಿ 254 ಆಗ್ತೆ. ಇಲ್ಲಿ ಎಕೋಸ್ಟಾ ಎಸ್ ಪಿ ಅವ್ರು ತೊಗೊಂಡಿದ್ದಾರೆ, ಎಷ್ಟು ತೊಗೊಂಡಿದ್ದಾರೆ ಇಲ್ಲಿ ಶೋ ಆಗಿಬಿಡುತ್ತೆ. ಎಷ್ಟು ತೊಗೊಂಡಿದ್ದಾರೆ, ಬ್ಯಾಲೆನ್ಸ್ 15 ಕ್ವಾಂಟಿಟಿ ತೊಗೊಂಡಿದ್ದಾರೆ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು, ಅವ್ರು ಎಷ್ಟು ರಿಟರ್ನ್ ಕೊಡ್ತಾ ಇದ್ದಾರೆ ಅಷ್ಟು ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಆಟೋಮೆಟಿಕ್ ಆರೋಗ್ಯ ಎಷ್ಟಾಗುತ್ತೆ ಅಂತ ಬರುತ್ತೆ. ಆಮೇಲಿಂದ ಇಲ್ಲಿ ರಿಮಾರ್ಕ್ ಅಂತ ಇದೆ. ರಿಮಾರ್ಕ್ ಬಂದು ಏನಕ್ಕೋಸ್ಕರ ಅವರು ವಾಪಸ್ ಕೊಡ್ತಾ ಇದ್ದಾರೆ ಅದನ್ನ ಇಲ್ಲಿ ಕಂಪಲ್ಸರಿ ಹಾಕಲೇಬೇಕು. ಆಮೇಲಿಂದ ಇಲ್ಲಿ ತುಂಬ ಅಮೌಂಟಿಂದೇನೋ ವಾಪಸ್ ಕೊಡ್ತಾವ್ರೆ ಅಂದರೆ ರಿಟರ್ನ್ ಚಾರ್ಜಸ್ ಅಂತ ಇದೆ, ರಿಟರ್ನ್ ಚಾರ್ಜಸ್ ಹಾಕೊಬೇಕು ನಾವು. ಯಾಕಂದರೆ ಅವ್ರಿಗೆ 1 ತಿಂಗಳು 1.5 ತಿಂಗಳು ತೊಗೊಂಬಂದು ಕೊಡ್ತಾರೆ ವಾಪಸ್ಸು. ಆವಾಗ ನಾವು ಇಷ್ಟು ಚಾರ್ಜಸ್ಸು ಅಂತ ಹೇಳಿ ಹಾಕ್ಕೊಂಡು ರಿಟರ್ನ್ ತೊಗೊಬೇಕು. ನೀವು ಅದನ್ನು ಕ್ಯಾಶಲ್ಲಿ ಕೊಡ್ತಾಯಿದ್ರೆ ಕ್ಯಾಶ್ ಅಂತ ಶೋ ಮಾಡಬೇಕು. ಇಲ್ಲ ಮೇಡಮ್ ಕಡೆಗಳಿಂದ ಯು ಪಿ ಐ ಏನಾದರೂ ಮಾಡಿಸ್ತಾ ಇದ್ದರೆ ಮಾನಸ ಮೆಡಿಕಲ್ಸ್ ಅಕೌಂಟಿಂದ ಅದನ್ನು ಯು ಪಿ ಐ ಅಂತ ಸೆಲೆಕ್ಟ್ ಮಾಡ್ಕೊಂಡು ವಾಪಸ್ ಹಾಕಬೇಕು. ಸರಿನಾ? ಇದು ನೆಕ್ಸ್ಟು ಇಲ್ಲಿ ಸೇವ್ ಮಾಡಬೇಕು. ಸೇವ್ ಆದರೆ ಆವಾಗ ಸ್ಟಾಕಿಗೆ ರಿಟರ್ನ್ ಕ್ವಾಂಟಿಟಿ ಆ್ಯಡ್ ಆಗುತ್ತೆ. ಆಟೋಮೆಟಿಕ್ ಅದು ರಿಟರ್ನ್ ತೊಗೊಂಡಿದ ತಕ್ಷಣ ಆಟೋಮೆಟಿಕ್ ಸಾಫ್ಟ್ವೇರಲ್ಲಿ ಸ್ಟಾಕಿಗೆ ಆ್ಯಡ್ ಆಗಿಬಿಡುತ್ತೆ. ಇದು ರಿಟರ್ನ್ ಔಟ್ ಪೇಷಂಟ್ ರಿಟರ್ನ್ಸು. ನೆಕ್ಸ್ಟು ಐ ಪಿ ಬಂದು ಇಲ್ಲಿ ಐ ಪಿ ಪೇಷಂಟ್ಸ್ ಏನು ಮಾಡ್ತಾರೆ, ಒಂದೇ ಸರಿ ಅಮೌಂಟ್ ಕಟ್ಟಲ್ಲ, ಸ್ವಲ್ಪನೇ ಕಟ್ತೀವಿ. ಅಂದರೆ ಒಂದು 3-4 ಸರಿ ಮೆಡಿಕೇಷನ್ ತಗೊಂಡೋಗಿ ಆಮೇಲಿಂದ ದುಡ್ಡು ಕಟ್ಟೋರು ಇರ್ತಾರೆ. ಆಮೇಲಿಂದ ಇಲ್ಲ ಇವಾಗಲೂ ದಿವಾಲೆ ಕಟ್ತೀವಿ ಅನ್ನೋ ಥರದವರು ಇರ್ತಾರೆ. ಆ ಥರ ಇದ್ದರೆ ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಏನು ತಗೊಂಡಿರ್ತೀವಿ ಸಾಯಂಕಾಲದಾಗ ನಾನು ಕಟ್ತೀನಿ, ಸಂಜೆ ಕಟ್ತೀನಿ ಅಂತ ಹೇಳ್ತಾರೆ. ಅವಾಗ ಏನು ಮಾಡಬೇಕು, ಇನ್ವೆಂಟ್ರಿಗೆ ಹೋಗ್ಬೇಕು. ಇನ್ವೆಂಟ್ರಿಗೆ ಹೋದರೆ ಇಲ್ಲಿ ವಿತೌಟ್ ಇಂಡೆಂಟ್ ಇಶ್ಯೂ ಆನ್ ರಿಟರ್ನ್ಸ್ ಅಂತ ಬರುತ್ತೆ. ಅದರಲ್ಲಿ ಐ ಪಿ ವಿತೌಟ್ ಇಂಡೆಂಟ್ ಇಶ್ಯೂ ಅಂತ ಇದೆ, ಇದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಈ ಪೇಜ್ ಓಪನ್ ಆಗುತ್ತೆ. ಮತ್ತು ಇಲ್ಲಿ ನ್ಯೂ ಅಂತ ಇದೆ, ನ್ಯೂ ಅಂತ ಇದ್ದು ಈ ಪೇಜ್ ಓಪನ್ ಆಗುತ್ತೆ. ಅವಾಗ ಇಲ್ಲಿ ಐ ಪಿ ನಂಬರ್ ಹಾಕೊಬೇಕು, ಐ ಪಿ ನಂಬರ್ 54. ಇಲ್ಲಿ ನಾವು ಐ ಪಿ ಅವ್ರಿಗೆ ಏನೋ ಕೊಡ್ತಾ ಇದ್ದೀವಿ, ಇವಾಗ ಅಲನಾಕ್ಸ್ ಪಿ ಇಲ್ಲ ಅಲನಾಕ್ಸ್ ಜೆಲ್ಲು ಯಾವುದೋ ಒಂದು ಕೊಡ್ತಿದ್ದೀವಿ. ನೆಕ್ಸ್ಟು ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡ್ಕೊಂಡು ಕ್ವಾಂಟಿಟಿ ಹಾಕಿ ಇಲ್ಲಿ ಇಶ್ಯೂ ಆಪ್ಷನ್ ಇದೆಯಲ್ಲ, ಇಶ್ಯೂ ಕೊಟ್ಟಿದ ತಕ್ಷಣ ಇಶ್ಯೂ ಆಗುತ್ತೆ. ಆವಾಗ ಇಲ್ಲಿ ಪ್ರಿಂಟ್ ಬೇಕು ಅಂದರೆ ಅವ್ರಿಗೆ ಪ್ರಿಂಟೌಟ್ ತಕ್ಕೊಡ್ಬೋದು. ಇಶ್ಯೂ ಮಾಡಿರೋದಕ್ಕೆ ಪ್ರೂಫ್ ಬೇಕು ನಮಗೆ, ಅಂದರೆ ಕೊಟ್ಟಿರೋದಕ್ಕೆ ಅವ್ರು ಮರ್ತೋಗ್ತಾರೆ, ಯಾವಾಗ ಕೊಟ್ಟಿದ್ದಾರೆ ಏನು ಎತ್ತ ಅಂತ ಕೇಳ್ತಾರೆ ಅನ್ನಂಗಿದ್ರೆ ಇಲ್ಲಿ ಪ್ರಿಂಟ್ ಆಪ್ಷನ್ ಇದೆ. ಇಲ್ಲಿ ಸೇವ್ ಮಾಡಿದ್ರೆ ಇಲ್ಲಿ ಪ್ರಿಂಟ್ ಆಪ್ಷನ್ ಬರುತ್ತೆ, ಪ್ರಿಂಟೌಟ್ ತಕ್ಕೊಡ್ಬೋದು. ಇವಾಗ ಅಮೌಂಟ್ ಸಂಜೆ ಹಿಂಗೆ ಯಾವೆಲ್ಲ ಕೊಟ್ಕೊಳ್ತೀವಿ ಅಂತಂದರೆ ಐ ಪಿ ವಿತೌಟ್ ಇಂಡಿಯನ್ ಇಶ್ಯೂನಾಗಿ ಇಶ್ಯೂ ಮಾಡಿಬಿಡಬೇಕು. ಇಶ್ಯೂ ಮಾಡಿಬಿಟ್ರೆ ಅದು ನಮ್ಮ ಸ್ಟಾಕಲ್ಲಿ ಮೈನಸ್ ಆಗಿರುತ್ತೆ. ಮತ್ತು ಇದು ನಮಗೆ ಅವ್ರು ಡಿಸ್ಚಾರ್ಜ್ ಆಗಬೇಕಾದ್ರೆ ಕೂಡ ನಾವು ಮರ್ತಿದ್ರು ಕೂಡ ಅದು ರಿಸೆಪ್ಷನಲ್ಲಿ ಶೋ ಆಗುತ್ತೆ, ಇಷ್ಟು ಅಮೌಂಟು ಫಾರ್ಮಸಿ ಕಡೆಯಿಂದ ಡ್ಯೂ ಇದೆ ಅಂತ ಹೇಳಿ. ಇಲ್ಲಿ ಇಶ್ಯೂ ಮಾಡಿಬಿಟ್ಟಿಲ್ಲ ಅಂತ ಅಂದರೆ ನೀವು ಸ್ಟಾಕಲ್ಲಿ ಮತ್ತೆ ನಿಮಗೆ ಕಡಿಮೆ ಬರುತ್ತೆ, ಅವಾಗ ನೀವೇ ತೊಂದರೆ ಅನುಭವಿಸೋದು. ಹಂಗಾಗಿ ಯಾವುದೇ ಐ ಪಿ ಪೇಷಂಟ್ ಆಗಲಿ ಆಮೇಲಿಂದ ನಾನು ಬಿಲ್ ಕಟ್ತೀನಿ, ಇಲ್ಲ ಏನೋ ಯಾರೋ ಬರಬೇಕು ಅವ್ರು ಬಂದಮೇಲೆ ಕಟ್ತೀನಿ ಅಂತ ಅಂದರೆ ಐ ಪಿ ವಿತೌಟ್ ಇಂಡೆಂಟ್ ಇಶ್ಯೂಗೆ ಹೋಗ್ಬಿಟ್ಟು ಇಶ್ಯೂ ಮಾಡಿ ಬಿಡಿ. ಆವಾಗ ಅದು ಆಟೋಮೆಟಿಕ್ ಅವ್ರು ಅಡ್ವಾನ್ಸ್ ಅಮೌಂಟ್ ಕಟ್ಟಿರ್ತಾರಲ್ಲ ಅದರಲ್ಲಿ ಕಟ್ಟಾಗಿರುತ್ತೆ. ಇಲ್ಲಾಂದರೆ ರಿಸೆಪ್ಷನಲ್ಲಿ ಅವ್ರು ಡಿಸ್ಚಾರ್ಜ್ ಆಗೋ ಟೈಮಲ್ಲಿ ಶೋ ಆಗ್ತಾ ಇರುತ್ತೆ, ಆವಾಗ ಅಲ್ಲಾದರೂ ನೆನಪಿಸ್ತಾರೆ. ಇಲ್ಲ ಅಂದರೆ
ನೀವೇ ಕಟ್ಕೊಡ್ಬೇಕಾಗುತ್ತೆ. ಆಮೇಲಿಂದ ಅವ್ರು ಇಶ್ಯೂ ಮಾಡಿದ್ದಾದಮೇಲೆ ಅವ್ರು ಡಿಸ್ಚಾರ್ಜ್ ಟೈಮಲ್ಲಿ ಏನೋ ಒಂದು ಮೆಡಿಷನ್ ವಾಪಸ್ ತೊಗೊಂಬರ್ತಾರೆ. ಅವಾಗ ಅವ್ರೇನು ಬಿಲ್ ಪೇ ಮಾಡಿರಲ್ಲ. ಬಿಲ್ ಪೇ ಮಾಡೋದಕ್ಕೂ ಮುಂಚೆನೇ ಅದರಲ್ಲೇ ವಿತೌಟ್ ಇಂಡಿಯನ್ ಟಿಶ್ಯೂ ರಿಟರ್ನ್ಸಲ್ಲೇ ರಿಟರ್ನ್ಸು ಇದೆ. ರಿಟರ್ನ್ಸ್ಗೆ ಹೋಗ್ಬಿಟ್ಟು ಅಲ್ಲೂ ಸೇಮ್ IP ನಂಬರ್ ಹಾಕ್ಬಿಟ್ಟು ಅವ್ರು ಏನೇನು ತೊಗೊಂಡಿದ್ರೆ ಐಟಮು ಇಲ್ಲಿ ಶೋ ಆಗುತ್ತೆ. IP ನಂಬರ್ ಹಾಕಿದ ತಕ್ಷಣ ಇಲ್ಲೇನೇ ತೊಗೊಂಡಿದ್ರು ಶೋ ಆಗುತ್ತೆ. ಅವಾಗ ಆಟೋಮೆಟಿಕ್ ತೊಗೊಂಡ್ಬಿಟ್ಟು ಎಷ್ಟು ರಿಟರ್ನ್ ಕ್ವಾಂಟಿಟಿ ಇದೆ ಆಟೋಮೆಟಿಕ್ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಮಾಡಿದ್ರೆ ಸ್ಟಾಕ್ ಅಪ್ಡೇಟ್ ಆಗುತ್ತೆ. ಹಂಗೆ ಅದರ ನೀವು ಇದರಲ್ಲಿ ಅಮೌಂಟಲ್ಲಿ ಮೈನಸ್ ಆಗುತ್ತೆ. ಇಶ್ಯೂ ಮಾಡಿರ್ತೀರಲ್ಲ ಆ ಅಮೌಂಟಲ್ಲಿ ಮೈನಸ್ ಆಗಿರುತ್ತೆ. ಅದನ್ನು ನಾವೀಗ ಕಟ್ಟಿಸ್ಕೊಬೇಕು ಅಂತ ಅಂದರೆ ಇಲ್ಲಿ ಫಾರ್ಮಸಿ ಬಿಲ್ಲಿಂಗ್ ಅಂತ ಇದೆ. ಇಲ್ಲಿ ಫಾರ್ಮಸಿ ಬಿಲ್ಲಿಂಗ್ ಹೋಗಿ ಇಲ್ಲಿ ನೆಕ್ಸ್ಟು ನ್ಯೂ ಹೋಗಬೇಕು. ಫಾರ್ಮಸಿ ಬಿಲ್ಲಿಂಗ್ ಹೋದರೆ ಇಲ್ಲಿ ತೋರಿಸುತ್ತೆ IP ನಂಬರ್ಸ್. ಇವಾಗ ಯಾವುದು ನಮ್ಮಲ್ಲಿ ಅಡ್ಮಿಷನ್ ಇಲ್ಲ ಅದರಿಂದ ಶೋ ಆಗ್ತಾ ಇಲ್ಲ. ಅಡ್ಮಿಷನ್ ಇದ್ದರೆ ಇಲ್ಲಿ ಶೋ ಆಗಿರುತ್ತೆ. ಆ ನಂಬರ್ ಮೇಲೆ IP ನಂಬರ್ ಮೇಲೆ ಕ್ಲಿಕ್ ಕೊಡಿದ ತಕ್ಷಣ ಅಲ್ಲಿ ಆಟೋಮೆಟಿಕ್ ತೋರಿಸುತ್ತೆ ಇಷ್ಟು ಡ್ಯೂ ಇದೆ ಇವ್ರದ್ದು ಅಂತ ಹೇಳಿ. ಇಷ್ಟು ಡ್ಯೂ ಇದೆ ಅಂತ ಶೋ ಮಾಡಿದಾಗ ಅವಾಗ ಅಲ್ಲಿ ಕ್ಯಾಶು UPI ಏನರಲ್ಲಿ ಪೇ ಮಾಡಿಸ್ಕೊಂಡು ಸೇವ್ ಕೊಟ್ಟರೆ ಮುಗೀತು. ಆಮೇಲಿಂದ ಅಲ್ಲೇ ಫೈನಲ್ ಬಿಲ್ ಬರುತ್ತೆ. ಫೈನಲ್ ಬಿಲ್ ತೆಗೆದುಕೊಡ್ಬೋದು. ಇನ್ ಕೇಸ್ ಒಂದೇ ಸರಿ ನಾವು ಕಟ್ಟಲ್ಲ, ಒಂದೆರಡು ಬಿಲ್ಲಿಂದ ಫಸ್ಟ್ ಕಟ್ಕೊಳ್ತೀವಿ, ಆಮೇಲಿಂದ ಇನ್ನೂ ಕಟ್ಕೊತೀವಿ ಅಂದರೆ ಇಶ್ಯೂ ಮಾಡಿಬಿಟ್ಟಿರೋದನ್ನ ಇಲ್ಲಿ ಮತ್ತೆ ಟ್ರಾನ್ಸಾಕ್ಷನ್ಗೆ ಹೋದರೆ ಇಲ್ಲಿ IP ಫಾರ್ಮಸಿ ಡ್ಯೂ ಬಿಲ್ ಪೇಮೆಂಟ್ಸ್ ಅಂತ ಇದೆ. ಇಲ್ಲಿ ಕೂಡ IP ನಂಬರ್ ಹಾಕ್ಕೊಂಡ್ರೆ ಏನೇನು ಇಶ್ಯೂ ಮಾಡಿಬಿಟ್ಟಿರ್ತೀರಾ ಇಲ್ಲಿ ಇಶ್ಯೂ ನಂಬರ್ ಶೋ ಆಗುತ್ತೆ. ಅವಾಗ ಇಲ್ಲಿ ಇಶ್ಯೂ ನಂಬರ್ ಶೋ ಆದಾಗ ಯಾವುದೆರಡು ಬಿಲ್ ಕಟ್ಕೊತೀವಿ ಅಂದ್ರೆ ಅವೆರಡು ಬಿಲ್ ಸೆಲೆಕ್ಟ್ ಮಾಡಿಕೊಂಡು ಅದ್ರದ್ದು ಎಷ್ಟಿದೆ ಅಮೌಂಟ್ ನೋಡಿಬಿಟ್ಟು ಕ್ಯಾಶು UPI ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಮಾಡಿದ್ರೆ ಅದು ಕ್ಲಿಯರ್ ಆಗುತ್ತೆ. ಸರಿನಾ? ಇನ್ ಕೇಸ್ ಇದು ಲೇಟಾಗಿ ಕಟ್ತೀವಿ ನಾವು ಅನ್ನೋಂಥವ್ರಿಗೆ ಮಾತ್ರ. ಇನ್ ಕೇಸ್ ಇವಾಗ ಕೊಡಿ ಮೆಡಿಷನ್ ನಾವು ಈಗಲೇ ದುಡ್ಡು ಪೇ ಮಾಡ್ತೀವಿ ಅಂತ ಅಂದರೆ ಇಲ್ಲಿ ಫಾರ್ಮಸಿ ಸ್ಪಾಟ್ ಕ್ಯಾಶ್ ಅಂತ ಒಂದು ಆಪ್ಷನ್ ಇದೆ. ಇದು ಮಾಮೂಲಿ ಇಲ್ಲಿ ಫಾರ್ಮಸಿ ಸ್ಪಾಟ್ ಕ್ಯಾಶ್ಗೆ ಹೋಗಿ ಇಲ್ಲಿ ನ್ಯೂ ಸೆಲೆಕ್ಟ್ ಮಾಡಿಕೊಂಡು ಈ ಪೇಜ್ ಓಪನ್ ಆಗುತ್ತೆ. ಅವಾಗ IP ನಂಬರ್ ಹಾಕ್ಬಿಟ್ಟು ಇಲ್ಲಿ ಐಟಮ್ ಏನು ಕೊಟ್ಬಿಟ್ಟು ಇಲ್ಲಿ ಮಾಮೂಲಿ ಕ್ಯಾಶು UPI ಏನಿದೆ ಅದು ಪೇ ಮಾಡಿಸ್ಕೊಂಡು ಸೇವ್ ಇಶ್ಯೂ ಮಾಡಿದ್ರೆ ಇಲ್ಲಿ ಮುಗ್ದೋತು. ಅದು ಫಾರ್ಮಸಿ ಸ್ಪಾಟ್ ಕ್ಯಾಶ್. ಇವಾಗಲೇ ಕೊಟ್ಬಿಡಿ ಐಟಮ್ ನಾವು ಈಗಲೇ ಕೊಡ್ತೀವಿ ಮೆಡಿಷನ್ ಅಮೌಂಟು ಅಂತ ಅಂದರೆ ಇಲ್ಲಿ ಫಾರ್ಮಸಿ ಸ್ಪಾಟ್ ಕ್ಯಾಶಲ್ಲಿ ಕೊಡ್ಬೋದು IP ಪೇಷಂಟ್ಗೆ. ಇನ್ ಕೇಸ್ ಇಷ್ಟೆಲ್ಲ ಆಯಿತು, ಇಲ್ಲಿ ಫಾರ್ಮಸಿ ಬಿಲ್ಲಿಂಗಲ್ಲಿ ನೀವು ಅಮೌಂಟ್ ಪೇ ಮಾಡಿಸ್ಕೊತೀರಂದರೆ ಫಸ್ಟು ರಿಸೆಪ್ಷನಲ್ಲಿ ಡಿಸ್ಚಾರ್ಜ್ ಇಂಟಿಮೇಷನ್ ಕೊಟ್ಟಿರಬೇಕು. ಡಿಸ್ಚಾರ್ಜ್ ಇಂಟಿಮೇಷನ್ ಕೊಟ್ಟಿದ್ರೆ ಮಾತ್ರ ಇಲ್ಲಿ ಸೇವ್ ಆಪ್ಷನ್ ತೋರಿಸುತ್ತೆ ನಿಮಗೆ, ಇಲ್ಲಾಂದರೆ ಸೇವ್ ಆಪ್ಷನ್ ತೋರಿಸಲ್ಲ. ಆಮೇಲಿಂದ ಇದೆಲ್ಲ ಆಯಿತು, ಡಿಸ್ಚಾರ್ಜ್ ಆಗೋದ್ರು, ಆಮೇಲಿಂದ ಬಂದರು ಅಂದರೆ ಇಲ್ಲಿ ಇನ್ಪೇಷಂಟ್ ರಿಟರ್ನ್ ಪೋಸ್ಟ್ ಡಿಸ್ಚಾರ್ಜ್ ಅಂತ ಇದೆ. ಇನ್ ಕೇಸ್ ಅವರೇನೋ ರಿಟರ್ನ್ ತೊಗೊಂಬಂದರು ಅಂದರೆ ಇಲ್ಲಿ ಇನ್ಪೇಷಂಟ್ ರಿಟರ್ನ್ ಪೋಸ್ಟ್ ಡಿಸ್ಚಾರ್ಜ್ ಆಪ್ಷನಲ್ಲಿ ರಿಟರ್ನ್ ತೊಗೊಬೋದು. ಇಷ್ಟು IP ದು.